ತನ್ನ ಹಿಂದೆಯೇ ವರ್ಮ ಬರ್ತಿರೋದನ್ನ ನೋಡಿ ಯಾಕೆ ನನ್ನ ಹಿಂದೆ ಬರ್ತಿದ್ಯಾ ಅಂತ ಸಖಿ ಕೇಳ್ತಾಳೆ. ವರ್ಮ ಏನೂ ಮಾತಾಡಲ್ಲ. ಯಾಕೇನೂ ಮಾತಾಡ್ತಿಲ್ಲ ಅಂತ ಅವಳು ಹಿಂದಕ್ಕೆ ತಿರುಗಿ ನೋಡ್ತಾಳೆ. ವರ್ಮ ಸಖಿ ನಡೀತಿದ್ರೆ ಅವಳ ಬೆನ್ನನ್ನು ನೋಡ್ತಿದ್ದಾನೆ. ಕೂಡಲೇ ಸಖಿ ಪೂರ್ತಿಯಾಗಿ ಹಿಂದಕ್ಕೆ ತಿರುಗಿ ಏನು ನೋಡ್ತಿದ್ಯಾ ಅಂತಾಳೆ. ಕೂಡಲೇ ತನ್ನ ಕಣ್ಣುಗಳನ್ನ ಸಖಿ ಮುಖದ ಕಡೆ ತಿರುಗಿಸಿ ಏನೂ ಇಲ್ವಲ್ಲ ಅಂತಾನೆ. ಹೇಳೋದು ಮರ್ತು ಹೋದೆ, ಕಾಣಿಸೋಷ್ಟು ಇನ್ನೋಸೆಂಟ್ ಏನಲ್ಲ ನೀನು. ಹಾಗೆ ಸಖಿ ಹಿಂದಕ್ಕೆ ತಿರುಗಿ ನೋಡಿದಾಗ ಬ್ಲ್ಯಾಕ್ ಸೂಟ್ ಹಾಕೊಂಡು ಜೇಬಿನಲ್ಲಿ ಕೈಗಳನ್ನ ಇಟ್ಕೊಂಡು ಸ್ಟೈಲಾಗಿ ಅವಳನ್ನೇ ನೋಡ್ತಾ ನಡೀತಿದ್ದ. ವರ್ಮ ಕಂಡ ಅವಳು ನೋಡಿದ ಕೂಡಲೇ ಸಡನ್ನಾಗಿ ನಿಂತು ಹೋಗಿ ಅವಳ ಕಡೆ ಅಮಾಯಕನಂತೆ ನೋಡ್ತಿದ್ದಾನೆ. ಈಗ ತನ್ನ ಫೀಲಿಂಗ್ಸ್ ಸಖಿಗೆ ಹೆಸರು ತಡೆಯೋದಕ್ಕಾಗ್ತಿಲ್ಲ. ಅವನೇನು ನೋಡಿಲ್ಲ ಅಂತ ಹೇಳಿದ್ದನ್ನು ಅವಳು ಕೇಳಿಸ್ಕೊಳ್ಳೋ ಸ್ಥಿತಿಯಲ್ಲಿ ಇರಲಿಲ್ಲ. ಮೊದಲು ಏನು ನೋಡ್ತಿದ್ಯಾ ಅಂತ ಕೋಪದಿಂದಲೇ ಕೇಳಿದ್ಲು. ಆದರೆ ಅವನನ್ನು ಪೂರ್ತಿಯಾಗಿ ನೋಡೋಷ್ಟು ತಾನು ಮರೆತು ಹೋದ್ಲು. ಕೂಡಲೇ ಎರಡಡಿ ಅವನ ಕಡೆ ಇಟ್ಟು ನಾನು ಹಿಂದೆ ಬಾ ಅಂತ ಹೇಳ್ತಾಳೆ. ಒಮ್ಮೆಲೆ ವರ್ಮಾಗಿ ಏನೂ ಅರ್ಥ ಆಗಲಿಲ್ಲ. ತನ್ನ ಹಿಂದೆ ತಾನೇ ಹೋಗ್ತಿದ್ದೀನಿ ಮತ್ತು ಬಂದು ನನ್ನ ಹಿಂದೆ ಬಾ ಅಂತಿದ್ದಾಳಲ್ಲ, ಅಂದರೆ ಇದೇನೋ ನಮಗೆ ಸೆಟ್ ಆಗುವಂತಿದೆ ಅಂತ ಮನಸ್ಸಲ್ಲಿ ತುಂಬ ಸಂತೋಷದಿಂದ ಸಖಿ ಹಿಂದೆ ಹೋಗ್ತಾನೆ. ಹಾಗೆ ಸಖಿ ತಾನು ತಂದಿದ್ದ ಕಾರ್ನಲ್ಲಿ ಹೋಗಿ ಕೂತ್ಕೊಳ್ತಾಳೆ. ವರ್ಮ ಕೂಡ ಹೋಗಿ ಅವಳ ಜೊತೆ ಕಾರ್ನಲ್ಲಿ ಕೂತ್ಕೊಳ್ತಾನೆ. ಆದರೆ ಸಖಿ ಕಾರ್ ಒಳಗಿನ ಲೈಟ್ಸ್ ಆಫ್ ಮಾಡ್ತಾಳೆ. ಅವ್ರ ಕಾರು ಪಾರ್ಕಿಂಗ್ನಲ್ಲಿದೆ. ಸುತ್ತಲೂ ತುಂಬ ಕಾರ್ಗಳಿವೆ, ಆದರೆ ಅಷ್ಟಾಗಿ ಮನುಷ್ಯರು ಯಾರೂ ಇಲ್ಲ. ಅಲ್ಲಿ ನಾಚಿಕೆ ಬಿಟ್ಟು ಸಖಿ ಕೇಳ್ತಾಳೆ, ನಂಗೆ ನೀನು ಬೇಕು, ಹಾಗಂತ ನಿನ್ನ ಜೊತೆ ಪ್ರೀತಿಯಲ್ಲ, ಮತ್ತೊಂದಲ್ಲ, ನನಗೆ ನಿನ್ನೊಂದಿಗೆ ಶಾರೀರಿಕ ಸಂಬಂಧ ಮಾತ್ರ ಬೇಕು. ನೀನು ಓಕೆ ಅಂದರೆ ಹೇಳು, ಇಲ್ಲ ನನಗೆ ನಿನ್ನಿಂದ ಎಲ್ಲವೂ ಬೇಕು. ಪ್ರೀತಿ ಮದುವೆ ಅಂತೀವ, ಹಿಂದೆ ಕಾರ್ ಇಳಿದು ನಿನ್ನ ಕೆಲಸ ನೀನು ನೋಡ್ಕೊ ಅಂತಾಳೆ ಸಖಿ. ವರ್ಮಾಗಿ ಈಗ ಸಖಿ ಜೊತೆ ಇರಬೇಕನ್ನಿಸಿದೆ. ಅದು ಹೇಗೆ ಆದರೂ ಅವನಿಗೆ ಪರವಾಗಿಲ್ಲ, ಅವಳು ಮಾತ್ರ ಬೇಕು ಅಂತ ಅನಿಸುತ್ತೆ. ಅವ್ರ ಸಂಬಂಧ ಹೀಗೆ ಶುರುವಾಗಬೇಕೆಂದಿದೆಯೋ ಏನೋ, ಆಮೇಲೆ ಅವಳ ಮನಸ್ಸೇ ಬದಲಾಗುತ್ತೆ ಅಂದ್ಕೊಂಡು ಸದ್ಯಕ್ಕೆ ಓಕೆ ಹೇಳೋದಕ್ಕೆ ಸಿದ್ಧವಾಗ್ತಾನೆ. ಅತ್ತ ಭೂಮಿಕಾ ಮತ್ತು ಜಾಸ್ಪರ್ ಆ ಕಾರ್ನಲ್ಲಿ ಹೋಗ್ತಿದ್ದಾರೆ. ಭೂಮಿಕಾ ಮನಸ್ಸಿನಲ್ಲಿ ಏನೋ ತಿಳಿಯದ ಆನಂದ, ಅದೇ ಜಾಸ್ಪರ್ ಮನಸ್ಸಿನಲ್ಲೂ ಇದೆ. ಅವ್ರ ಫೀಲಿಂಗ್ಸ್ ಈಗ ಎಷ್ಟಿದೆ ಅಂದರೆ ಮಾತುಗಳಲ್ಲಿ ಹೇಳೋದಕ್ಕೆ ಅವರಿಂದ ಸಾಧ್ಯ ಇಲ್ಲ. ಹಾಗೆ ಕರೆದೊಯ್ದು ಕಾರ್ನ ನಿಲ್ಲಿಸ್ತಾನೆ ಜಾಸ್ಪರ್. ಬಂದ್ವಾ ಅಂತ ಹೊರಗೆ ನೋಡಿದ ಭೂಮಿಕಾಳಿಗೆ ಸಾವಿರಾರು ನಕ್ಷತ್ರಗಳ ಮಧ್ಯೆ ಚಂದ್ರನಂತೆ ಜಾಸ್ಪರ್ ಮನೆ ಬೆಳಗ್ತಾ ಕಾಣಿಸ್ತಿದೆ. ಅದನ್ನು ನೋಡಿದ ಭೂಮಿಕಾಳ ಕಣ್ಣುಗಳಲ್ಲಿ ಒಂದು ಮಿಂಚಿತು. ಅದೇ ಆಶ್ಚರ್ಯದಿಂದ ಹಾಗೆ ನೋಡ್ತಾ ಕಾರ್ ಇಳಿತಾಳೆ ಭೂಮಿಕಾ. ಇಳಿತಿರೋ ಭೂಮಿಕಾಳ ಕೈ ಹಿಡಿದು ಒಳಗಡೆ ಹಾಗೆ ಕರೆದೊಯ್ತಾನೆ. ಭೂಮಿಕಾಳ ಬಡಿತ ತುಂಬ ಅಂದರೆ ತುಂಬ ಹೆಚ್ಚಾಗ್ತದೆ. ಹಾಗೆ ಒಳಗೆ ಹೋದ್ಮೇಲೆ ಜಾಸ್ಪರ್ ಬಾಗಿಲು ಹಾಕ್ತಾನೆ. ಕೆಳಗೆ ಪೂರ್ತಿ ಗುಲಾಬಿ ಹೂಗಳ ದಳಗಳಿಂದ ತುಂಬ ಹೋಗಿದೆ. ಹಾಗೆ ಭೂಮಿಕಾ ಹೂಗಳ ಮೇಲೆ ನಡೀತಾ ಒಳಗೆ ಹೋಗ್ತಾಳೆ. ಆ ರೂಮ್ ಪೂರ್ತಿ ಮೇಣದ ಬತ್ತಿಗಳಿಂದ ಅಲಂಕರಿಸಲ್ಪಟ್ಟಿದೆ. ಅದೆಲ್ಲವೂ ಅವಳಿಗೆ ತುಂಬ ಅಂದರೆ ತುಂಬ ಇಷ್ಟವಾಯಿತು. ಜಾಸ್ಪರ್ ತನಗಾಗಿ ಮಾಡಿದ್ನೆಲ್ಲ ಭೂಮಿಕಾ ಹಾಕಿ ಸುತ್ತಲೂ ನೋಡ್ತಾ ಹೋಗ್ತಿದ್ದಾಳೆ. ನಿಜಕ್ಕೂ ಬ್ಲ್ಯಾಕ್ ಡ್ರೆಸ್ನಲ್ಲಿ ತುಂಬ ಸುಂದರವಾಗಿ ಕಾಣ್ತಿದ್ದ ಅವಳು ಆ ಬೆಳಕಿನಲ್ಲಿ ಇನ್ನೂ ಸುಂದರವಾಗಿ ಕಾಣ್ತಿದ್ದಾಳೆ. ಬಾಗಿಲಿಗೆ ಚಿಲಕ ಹಾಕಿದ ಜಾಸ್ಪರ್ ಹಾಗೆ ಭೂಮಿಕಾಳ ಕಡೆ ನೋಡ್ತಾ ಅವಳ ಕಡೆ ಬರ್ತಿದ್ದಾನೆ. ಜಾಸ್ಪರ್ ತನ್ನ ಹಾಗೆ ನೋಡ್ತಿದ್ರೆ ಭೂಮಿಕಾಳಿಗಳಿಗೆ ಏನೋ ಆಗಿ ಹೋಗ್ತಿದೆ. ಈಗ ಈ ಕ್ಷಣ ಅವರಿಬ್ಬರ ಮಧ್ಯೆ ಏನು ನಡೆದ್ರು ತಪ್ಪೇನಿಲ್ವೇನೋ ಅಂತ ಅವ್ರಿಗೆ ಅನಿಸ್ತಿದೆ. ಯಾಕಂದರೆ ಅವರ ಫೀಲಿಂಗ್ಸ್ ಅಷ್ಟರ ಮಟ್ಟಿಗಿದೆ. ಅಷ್ಟೇ ಅಲ್ಲದೆ ಒಬ್ರಿಗೊಬ್ರು ನಿನಗಂದರೆ ನನಗಿಷ್ಟ, ಐ ಲವ್ ಯು ಅಂತ ಏನೂ ಹೇಳ್ಕೊಂಡಿಲ್ಲ, ಪ್ರಪೋಸ್ ಮಾಡ್ಕೊಂಡಿಲ್ಲ. ಈಗ ಜಾಸ್ಪರ್ ತನ್ನ ಮನೇಲಿ ಭೂಮಿಕಾಳಿಗೆ ಪ್ರಪೋಸ್ ಮಾಡಬೇಕು ಅಂತಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದ. ನಿಂತಿರೋ ಭೂಮಿಕಾಳ ಹತ್ರ ಹಾಗೆ ಬಂದು ಅವಳಿಗೆ ತುಂಬ ಹತ್ತಿರ ನಿಲ್ತಾನೆ. ಜಾಸ್ಪರ್ ತನಗೇನು ಹೇಳ್ತಾನೆ ಅಂತ ಭೂಮಿಕಾ ಬಹಳ ಆಸೆಯಿಂದ ಕಾಯ್ತಿದ್ದಾಳೆ. ನಾನು ಒಂದು ಹುಡುಗಿಯನ್ನು ಇಷ್ಟೊಂದು ಇಷ್ಟಪಡ್ತೀನಿ ಅಂತ ಅಂದ್ಕೊಂಡಿರಲೇ ಇಲ್ಲ. ನಿನ್ನನ್ನು ಯಾಕೆ ಇಷ್ಟಪಟ್ಟೆ, ಹೇಗೆ ಇಷ್ಟಪಟ್ಟೆ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ಒಂದು ಕ್ಷಣ ನೀ ನನಗೆ ದೂರ ಆದರೂ ನನ್ನ ಪ್ರಾಣ ಹೋಗ್ತಾ ಇರೋವಂತೆ ನನಗೆ ಅನ್ನಿಸ್ತಿದೆ. ನಿಜಕ್ಕೂ ಪ್ರೀತಿ ಅಂದರೆ ಏನು ಅಂತ ಕೂಡ ನನಗೆ ಸರಿಯಾಗಿ ಗೊತ್ತಿಲ್ಲ. ಯಾಕಂದರೆ ಚಿಕ್ಕ ವಯಸ್ಸಿನಿಂದ ನನಗೆ ಈ ಸಂಬಂಧಗಳು ಪ್ರೀತಿ ಅಂಥವುಗಳ ಅರಿವಿಲ್ಲ. ಮೊದಲ ಬಾರಿಗೆ ಪ್ರೀತಿ ಅಂದರೆ ಹೀಗಿರುತ್ತಾ ಅಂತ ನಿನ್ನ ಭೇಟಿಯಾದ ಪ್ರತಿ ಬಾರಿ ನನಗನ್ನಿಸ್ತಿದೆ. ನಿನಗೆ ದೂರ ಇದ್ದಷ್ಟು ಹೊತ್ತು ಯಾವಾಗ ನಿನ್ನನ್ನು ನೋಡ್ತೀನೋ ಅನ್ನಿಸ್ತಿದೆ. ನಿನಗೆ ಹತ್ತಿರ ಇದ್ದಷ್ಟು ಹೊತ್ತು ನೀನು ನನ್ನಿಂದ ಎಂದಿಗೂ ದೂರ ಆಗಬಾರ್ದು ಅಂತ ಅನ್ನಿಸ್ತಿದೆ. ಜೀವನ ಪೂರ್ತಿ ನೀನು ನನ್ನ ಜೊತೆ ಹೀಗೆ ಇದ್ದುಬಿಟ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತಿದೆ. ಇದುವರೆಗೆ ಕಾಯ್ತಾ ಇದ್ದದಕ್ಕೆ ಉತ್ತರ ನೀನೇ ಅನ್ನಿಸ್ತಿದೆ. ಕೊನೆಯದಾಗಿ ನಿನಗಂದರೆ ನನಗಿಷ್ಟ. ನೀನು ಇಲ್ಲದಿದ್ದರೆ ಬದುಕಲಾರೆ ಅಂತ ನಾನು ಹೇಳಲಾರೆ. ಒಂದು ವೇಳೆ ಬದುಕಿದ್ರೂ ಹೆಣದಂತೆ ಇರ್ತೀನಿ. ನಿನಗೂ ನನ್ನ ಮೇಲೆ ಅಷ್ಟೇ ಇಷ್ಟ ಇದ್ದರೆ ಒಂದು ಬಾರಿ ನನ್ನ ಕೈ ಹಿಡ್ಕೊ. ನನ್ನ ಪ್ರಾಣ ಹೊರಗೂ ಬಿಡೋದಿಲ್ಲ. ನಮ್ಮ ಮಧ್ಯೆ ಎಷ್ಟು ಸಮಸ್ಯೆಗಳು ಬಂದರೂ, ಎಷ್ಟು ನೋವು ಬಂದರೂ, ನಮಗೆ ಅಂಥ ಪರಿಸ್ಥಿತಿ ಬಂದರೂ ಈ ಕೈ ಮಾತ್ರ ಬಿಟ್ಕೊಡೋದಿಲ್ಲ. ನಿನ್ನನ್ನು ನನ್ನಿಂದ ಯಾರು ದೂರ ಮಾಡಬೇಕು ಅಂತ ನೋಡಿದ್ರು ನಿನ್ನನ್ನು ಎಂದಿಗೂ ದೂರ ಆಗೋದಕ್ಕೆ ಬಿಡೋದಿಲ್ಲ. ಕೊನೆಗೆ ನೀನು ಬೇಡ ಅಂತ ಹೋಗೋದಕ್ಕೆ ನೋಡಿದ್ರು ಬಲವಂತವಾಗಾದರೂ ನನ್ನ ಜೊತೆ ಇರಿಸ್ಕೊಳ್ತೀನಿ. ನಿನಗೆ ಓಕೆನಾ ಅಂತಾನೆ. ಒಬ್ಬರ ಮೇಲೆ ಅಷ್ಟು ಹುಚ್ಚು ಪ್ರೀತಿ ಇದೆ ಅಂತ ಹೇಳ್ತಿದ್ರೆ ಯಾರು ತಾನೇ ಒಪ್ಪೋದಿಲ್ಲ. ಅಷ್ಟರಲ್ಲಿ ಭೂಮಿಕಾ ಕಣ್ಣುಗಳಲ್ಲಿ ನೀರು ಬಂದುಬಿಡುತ್ತೆ. ಜಾಸ್ಪರ್ ಆಗಿ ಹೇಳ್ತಿದ್ರೆ ವೇಗವಾಗಿ ಹೋಗಿ ಅವನನ್ನು ಅಪ್ಪಿಕೊಂಡು ತನ್ನ ಇಷ್ಟವನ್ನು ತಿಳಿಸ್ಬೇಕು ಅನ್ನಿಸ್ತಿದೆ. ಆದರೆ ಹಾಗೆ ಮಾಡೋದಿಲ್ಲ. ಯಾಕಂದರೆ ಇದು ತುಂಬ ಅಂದರೆ ತುಂಬ ಸಂತೋಷ ಸಂದರ್ಭ. ತನ್ನ ಇಷ್ಟವನ್ನು ಮೊದಲೇ ತಿಳಿಸಿದರೆ ಜಾಸ್ಪರ್ ಬಾಯಿಂದ ಬರೋ ಈ ಮಾತುಗಳನ್ನ ಮಿಸ್ ಮಾಡ್ಕೊಳ್ತೀನಿ ಅಂತ ಅವನು ಹೇಳೋವರೆಗೂ ಕಾಯ್ತಾಳೆ.
ಹಾಗೆ ಜಾಸ್ಪರ್ ತನ್ನ ಕೈಯನ್ನು ಮುಂದೆ ಚಾಚಿ ತಾನು ಅಂದ್ಕೊಂಡಿದ್ದನ್ನೆಲ್ಲ ಹೇಳಿದ ತಕ್ಷಣ ಭೂಮಿಕಾ ತನ್ನ ಕೈಯನ್ನು ಜಾಸ್ಪರ್ ಕೈಯಲ್ಲಿ ಇಡ್ತಾಳೆ. ಏನಲ್ಲ, ನಾನು ಕೂಡ ಈ ಕೈಯನ್ನು ಎಂದಿಗೂ ಬಿಡೋದಿಲ್ಲ. ಎಷ್ಟು ಕಷ್ಟಗಳಿರಲಿ, ಎಷ್ಟು ನೋವಿರಲಿ, ಎಷ್ಟೇ ಆನಂದ ಇರಲಿ, ಪ್ರತಿ ವಿಷಯವೂ ನಿನ್ನ ಜೊತೆಯಲ್ಲೇ ಅನ್ನುತ್ತಾ ಅವಳ ಕಣ್ಣುಗಳನ್ನ ನೋಡ್ತಾ ಐ ಲವ್ ಯು, ಈಗ ಮತ್ತು ಯಾವಾಗಲೂ ನನ್ನ ಪ್ರಾಣ ಹೋಗೋವರೆಗೂ ಅಂತಾಳೆ. ಒಮ್ಮೆಲೆ ಜಾಸ್ಪರ್ ಎದುರಿಗಿದ್ದ ಭೂಮಿಕಾಳನ್ನ ಹಾಗೆ ಎತ್ಕೊಂಡು ಸುತ್ತಲೂ ಆನಂದದಿಂದ ತಿರುಗಿಸ್ತಾನೆ. ಈಗ ಅವರ ಆನಂದ ಮಾತುಗಳಲ್ಲಿ ಹೇಳುವಂಥದ್ದಲ್ಲ. ಒಬ್ಬರ ಮೇಲೊಬ್ಬರಿಗಿರೋ ಪ್ರೀತಿಯನ್ನು ಅವರು ಹೇಗೆ ತಿಳಿಸಿದ್ರೆ ಎದುರಿಗಿರೋರಿಗೆ ಅರ್ಥ ಆಗುತ್ತೆ ಅಂತ ಕೂಡ ತಿಳಿತಾ ಇಲ್ಲ. ಇದಕ್ಕೂ ಮೀರಿ ಏನು ಮಾಡಬೇಕಂತ ಮನಸ್ಸು ಎಳೀತಾ ಇದೆ. ಹಾಗೆ ತಿರುಗಿಸ್ತಾನೆ ಅಂತ ತನ್ನನ್ನೇ ನೋಡ್ತಿದ್ದ ಜಾಸ್ಪರ್ ಮುಖವನ್ನು ಹಿಡಿದು ತುಟಿಗಳಿಗೆ ಮುತ್ತಿಡ್ತಾಳೆ. ಮೊದಲಿಗಿಂತ ಈ ಮುತ್ತು ತುಂಬ ಅಂದರೆ ತುಂಬ ಸ್ಪೆಷಲ್ ಆಗಿದೆ. ಹಾಗೆ ಕೇವಲ ಆ ಮುತ್ತಿನಿಂದ ಮಾತ್ರ ನಿಲ್ಲಬೇಕು ಅಂತ ಭೂಮಿಕಾಳಿಗೆ ನಿಜಕ್ಕೂ ಇಲ್ಲ, ಜಾಸ್ಪರ್ ಮನಸ್ಸಿನಲ್ಲೂ ಇಲ್ಲ. ಹಾಗೆ ಎತ್ಕೊಂಡಿದ್ದು ಭೂಮಿಕಾಳನ್ನು ಕೆಳಗಿಳಿಸಿದ ಕೂಡಲೇ ಹಾಗೆ ಹಿಂದಕ್ಕೆ ಜಾಸ್ಪರ್ನನ್ನು ಕೂರಿಸ್ತಾಳೆ. ತನ್ನ ಪಾರ್ಟ್ನರ್ ಪ್ರಪೋಸ್ ಮಾಡಿದ ಅದೇ ಪ್ಲೇಸ್ನಲ್ಲಿ ಕೂತಿರ್ತಾರೆ. ಅವನ ಮೇಲೆ ಕೂತು ಅವನ ಕಣ್ಣುಗಳನ್ನ ಬಹಳ ಪ್ರೀತಿಯಿಂದ ನೋಡ್ತಾ ತನ್ನ ಮುತ್ತಿನ ಯುದ್ಧ ಶುರು ಮಾಡ್ತಾಳೆ. ಈಗ ಅವ್ರನ್ನ ತಡೆಯೋರು ಯಾರೂ ಇಲ್ಲ. ನಿಜಕ್ಕೂ ಜಾಸ್ಪರ್ ಅಂದರೆ ಹುಚ್ಚಿರೋ ಭೂಮಿಕಾ ಇನ್ನು ಸುಮ್ಮನೆ ಇರ್ತಾಳ? ಹಾಗೆ ಅವನ ಕಣ್ಣುಗಳನ್ನೇ ನೋಡ್ತಾ ಅವನನ್ನು ಸೇರ್ತಾಳೆ. ಅವರಲ್ಲೇ ಹಾಲ್ನಲ್ಲಿ ಅವರ ಪ್ರಪೋಸಲ್ ನೆನಪಿಗಾಗಿ ಬಹಳ ಹೊತ್ತು ಮುತ್ತಿಡ್ತಾರೆ. ಹಾಗೆ ಆ ಮುತ್ತಿನ ಭೀತಿ ಮೀರಿ ಇನ್ನು ಏನೋ ಬೇಕನ್ಸುತ್ತೆ. ಕೂಡಲೇ ಜಾಸ್ಪರ್ ಕೂತಿದ್ದ ಜಾಗದಿಂದ ಇದ್ದು ಭೂಮಿಕಾಳನ್ನು ಎತ್ಕೊಳ್ತಾನೆ. ಭೂಮಿಕಾ ತುಂಬ ನಾಚಿಕೊಳ್ತಿದ್ದಾಳೆ. ಯಾಕಂದರೆ ಈ ಕ್ಷಣ ಅವಳಿಗೆ ತುಂಬ ಇಷ್ಟ ಆಯಿತು. ಆಮೇಲೆ ಏನು ನಡೆಯಲಿದೆ ಅಂತ ನೆನಪಿಸ್ಕೊಳ್ತಿದ್ರೆ ಅವಳೆಲ್ಲ ತಿಳಿಯದ ಒಂದು ಆನಂದ, ಒಂದು ರೀತಿಯ ಅಮಲು ಅವಳನ್ನು ತುಂಬ ಸ್ಪೆಷಲ್ಲಾಗಿ ಫೀಲ್ ಮಾಡಿಸ್ತಾ ಇದೆ. ಇನ್ನು ಜಾಸ್ಪರ್ ಅವಳನ್ನ ಹಾಗೆ ಎತ್ಕೊಂಡು ಬೆಡ್ರೂಮ್ಗೆ ಹೋಗ್ತಾನೆ. ಆ ರೂಮ್ ಪೂರ್ತಿ ತುಂಬ ಕತ್ತಲೆಯಾಗಿದೆ. ಹಾಗೆ ತುಂಬ ಸುಂದರವಾಗಿ ಕೂಡ ಇದೆ. ಅಲ್ಲಲ್ಲಿ ಸಣ್ಣದಾಗಿ ಬೆಳಗ್ತಿರೋ ಲೈಟ್ಗಳ ಬೆಳಕಿನಲ್ಲಿ ಬಹಳ ಚೆನ್ನಾಗಿ ಕಾಣಿಸ್ತಿದೆ. ಅಲ್ಲಿ ಭೂಮಿಕಾಳನ್ನು ಕರೆದೊಯ್ದು ಮಲಗಿಸಿ ತನ್ನ ಕೋಟ್ ಮತ್ತು ಶರ್ಟ್ ಬಿಚ್ಚಿ ಪಕ್ಕಕ್ಕೆ ಎಸ್ತಾನೆ. ಹಾಗೆ ಭೂಮಿಕಾಳ ಮೇಲೆ ಬರ್ತಿದ್ರೆ ಅವಳು ತನ್ನ ಎರಡೂ ಕೈಗಳನ್ನ ಜಾಸ್ಪರ್ ಬಾಡಿ ಮೇಲೆ ಇಡ್ತಾಳೆ. ಅವನನ್ನು ಹಾಗೆ ಟಚ್ ಮಾಡ್ತಿದ್ರೆ ಪ್ರಾಣವೇ ಹೋಗುವಂತ ಅನ್ನಿಸ್ತಿದೆ. ಅಷ್ಟು ಚೆನ್ನಾಗಿದ್ದಾನೆ ಅವನು. ಹಾಗೆ ಭೂಮಿಕಾ ಹಾಕ್ಕೊಂಡಿದ್ದ ಡ್ರೆಸ್ ಹಿಡಿದು ಬಿಚ್ಚೋದಕ್ಕೆ ಜಾಸ್ಪರ್ ಅವಳ ತುಟಿಗಳ ಮೇಲೆ ಮುತ್ತಿಡ್ತಿದ್ದಾನೆ. ಹಾಗೆ ಇಬ್ಬರು ಇನ್ನೊಂದು ಹೆಜ್ಜೆ ಮುಂದೆ ಇಡ್ತಿದ್ದರೆ ಜಾಸ್ಪರ್ ಮನಸ್ಸಿನಲ್ಲಿ ತಿಳಿಯದ ಏನೋ ನೋವು ಒಳಗಿನಿಂದ ಉಂಟಾಗ್ತಿದೆ. ಅದು ಯಾಕೆ ಆಗ್ತಿದೆ ಅಂತ ಅವನಿಗೆ ಅರ್ಥ ಆಗ್ತಿಲ್ಲ. ಭೂಮಿಕಾಳಿಗೆ ಇನ್ನೂ ಹತ್ತಿರವಾದಷ್ಟು ಆ ನೋವು ಕೂಡ ಅವನಿಗೆ ಇನ್ನೂ ಹೆಚ್ಚಾಗ್ತಿದೆ. ಒಂದು ನಿಮಿಷ ಅವಳ ಮೇಲಿಂದ ಎದ್ದು ಪಕ್ಕದಲ್ಲಿ ಕೂತು ತನ್ನ ಎದೆ ಮೇಲೆ ಕೈ ಇಟ್ಕೊಂಡು ಏನೋ ತೊಂದರೆಯಲ್ಲಿದ್ದಂತೆ ಕಾಣ್ತಾನೆ. ಕೂಡಲೇ ಭೂಮಿಕಾ ಏನಾಯಿತು ಅಂತ ಗಾಬರಿ ಪಡ್ತಾ ಅವನ ಕೈ ಇಟ್ಕೊಂಡಿದ್ದ ಜಾಗದಲ್ಲಿ ತನ್ನ ಕೈ ಇಟ್ಟು ಏನಾಯಿತು ಅಂತ ಕೇಳ್ತಾ ಇರ್ತಾಳೆ. ಆದರೆ ಜಾಸ್ಪರ್ಗೆ ಏನು ಹೇಳಬೇಕಂತ ಅರ್ಥ ಆಗ್ತಿಲ್ಲ. ತನಗೆ ಯಾಕೆ ಒಳಗೊಳಗೆ ಅಷ್ಟು ನೋವು ಉಂಟಾಗ್ತಾ ಇದೆ ಅಂತ ಕೂಡ ತಿಳಿತಿಲ್ಲ. ಬಹುಶಃ ತನ್ನ ಬಗ್ಗೆ ನಿಜಕ್ಕೂ ವಿಷಯ ಹೇಳಿದೆ ಭೂಮಿಕಾಳ ಜೊತೆ ಒಂದಾಗ್ತಿರೋದಕ್ಕೆ ತನ್ನ ಮನಸ್ಸಾಕ್ಷಿ ತನನ್ನು ಎಚ್ಚರಿಸ್ತಿದೆ ಅಂತ ಅನಿಸುತ್ತೆ. ಇಷ್ಟು ದೂರ ಬಂದ ಮೇಲೆ ಅವಳು ನನ್ನನ್ನು ಇಷ್ಟು ಪ್ರೀತಿಸಿದ ಮೇಲೆ ಅವಳನ್ನ ನನ್ನ ಸ್ವಾರ್ಥಕ್ಕಾಗಿ ಕಳೆದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಅವಳ ಹತ್ರ ಈ ನಿಜ ಮುಚ್ಚಿಡೋದು ಸರಿಯಲ್ಲ. ಹೇಗೆ ಆದರೂ ಈಗ ನಿಜ ಹೇಳಬೇಕಿಲ್ದಿದ್ರೆ ಅವಳೊಂದಿಗೆ ನಾನು ಮುಂದಿನ ಜೀವನವನ್ನು ಮನಸ್ಫೂರ್ತಿಯಾಗಿ ಬದುಕೋದಕ್ಕೆ ಆಗೋದಿಲ್ಲ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾನೆ. ಹಾಗೆ ಕಣ್ಣು ಮುಚ್ಚಿಕೊಂಡು ಎದೆ ಮೇಲೆ ಕೈ ಇಟ್ಕೊಂಡು ಏನೋ ನೋವಾಗ್ತಾ ಇರುವಂತೆ ಇದ್ದ ಜಾಸ್ಪರ್ನನ್ನು ನೋಡ್ತಾ ಇದ್ದರೆ ಭೂಮಿಕಾಳಿಗೆ ತುಂಬ ಭಯವಾಗ್ತಿದೆ. ಏನಾಯಿತು ಏನಾಯಿತು ಅಂತ ತುಂಬ ಗಾಬರಿ ಆಗ್ತಿದ್ದಾಳೆ. ಇನ್ನು ಅವಳ ಗಾಬರಿ ನೋಡೋದಕ್ಕೆ ಸಾಧ್ಯವಾಗದೆ ಕೂಡಲೇ ಅವಳ ಎರಡು ಕೈಗಳನ್ನ ಹಿಡ್ಕೊಂಡು ಒಂದು ನಿಮಿಷ ಹೀಗೆ ಕೂತ್ಕೊಳ್ತೀಯಾ ಅಂತಾನೆ. ಕೂಡಲೇ ಅವಳು ಕೂತ್ಕೊಳ್ತಾಳೆ. ನಾನು ನಿನಗೆ ಈಗ ಒಂದು ನಿಜ ಹೇಳಬೇಕು, ಅದರ ನಂತರ ನೀನು ಹೇಗೆ ರಿಯಾಕ್ಟ್ ಮಾಡ್ತೀಯಾ ಅನ್ನೋದು ನಿನ್ನ ಮೇಲಿರುತ್ತೆ ಅಂತಾನೆ. ಒಂದು ನಿಮಿಷ ಭೂಮಿಕಾಳಿಗೆ ಏನೂ ಅರ್ಥ ಆಗೋದಿಲ್ಲ. ಇದೇನು ಹೀಗೆ ಮಾತಾಡ್ತಿದ್ದಾನೆ, ಇದುವರೆಗೆ ಚೆನ್ನಾಗಿದ್ನಲ್ಲ, ಆ ವಿಷಯದ ಬಗ್ಗೆ ನಾನು ತೀರ್ಮಾನಿಸೋದೇನು, ಒಂದು ವೇಳೆ ನಮ್ಮ ಮಧ್ಯೆ ಏನಾದರೂ ದೂರ ಉಂಟಾಗುತ್ತಾ ಅಂತ ಅಂದು ಒಂದು ಮಾತಿಗೆ ಅವಳ ಮನಸ್ಸಿನಲ್ಲಿ ಬಹಳ ಯೋಚನೆಗಳು ಬರುತ್ತವೆ. ತುಂಬ ಭಯ ಆಗುತ್ತೆ ಕೂಡ. ಆದರೆ ಜಾಸ್ಪರ್ ಅವಳ ಕೈಗಳನ್ನ ಹಿಡಿದು ಕೂಲ್, ನಾನಂತೂ ನಿನ್ನ ಬಿಟ್ಟು ನಿಜಕ್ಕೂ ಹೋಗೋದಿಲ್ಲ, ಆದರೆ ಈ ವಿಷಯ ತಿಳಿದ ಮೇಲೆ ನೀನು ನನ್ನನ್ನು ಬಿಟ್ಟು ಹೋಗ್ತೀಯೋ ಏನೋ ಅಂತ ನಂಗೆ ಭಯ ಆಗ್ತಿದೆ ಅಂತಾನೆ. ಅಬ್ಬಾ ಇವನ್ನೆಲ್ಲ ಮಾತಾಡಬೇಡ, ಮೊದಲು ನಿಜಕ್ಕೂ ವಿಷಯ ಏನು ಅಂತ ಹೇಳು, ನನ್ನನ್ನು ಇನ್ನೂ ಟೆನ್ಷನ್ ಮಾಡಬೇಡ ಅಂತಾಳೆ ಭೂಮಿಕಾ. ಅಲ್ಲಿವರೆಗೆ ಅವರ ಮಧ್ಯೆ ಇದ್ದ ಆ ರೊಮ್ಯಾಂಟಿಕ್ ವಾತಾವರಣವೆಲ್ಲ ಹೋಗಿ ಈಗ ಒಂದು ರೀತಿ ಗಂಭೀರ ವಾತಾವರಣ ಸುತ್ತುವರಿಯುತ್ತದೆ. ನಿಜಕ್ಕೂ ಏನು ಹೇಳಲಿದ್ದಾನೆ ಅಂತ ತುಂಬ ಟೆನ್ಷನ್ ಪಡ್ತಿದ್ದಾಳೆ ಭೂಮಿಕಾ. ನಾನು ಒಬ್ಬ ವ್ಯಾಂಪೈರ್ ಅಂತ ಹೇಳಿದ್ರೆ ಅವಳು ನನ್ನ ಜೊತೆ ಇರ್ತಾಳ, ನನ್ನ ಬಿಟ್ಟು ಹೋಗ್ತಾಳ ಎಂಬ ಟೆನ್ಷನ್ನಲ್ಲಿ ಅವನಿದ್ದಾನೆ. ಆದರೆ ಹೀಗಿರಲು ಅತ್ತ ಸಖಿ ಮತ್ತು ವರ್ಮ ವಿಷಯಕ್ಕೆ ಬಂದರೆ ಸಖಿ ಕೂಡ ವರ್ಮನಿಗೆ ತಾನು ಒಬ್ಬ ವ್ಯಾಂಪೈರ್ ಎಂಬ ಸಂಗತಿ, ಹಾಗೆ ತನ್ನ ಗತ ಕಾಲದಲ್ಲಿ ಏನು ನಡೆದಿದೆ ಎಂಬ ಸಂಗತಿ, ಈಗ ತಾನು ಹೇಗೆ ಬದುಕ್ತಿದ್ದಾಳೆ ಎಂಬ ಯಾವುದನ್ನು ಹೇಳೋದಿಲ್ಲ. ಯಾಕಂದರೆ ಅವಳು ಕೇವಲ ಅವನೊಂದಿಗೆ ಶಾರೀರಿಕವಾಗಿ ಮಾತ್ರ ಸೇರಬೇಕು ಅಂದ್ಕೊಂಡಿದ್ದಾಳೆ. ಆದರೆ ಅದಕ್ಕಿಂತ ಹೆಚ್ಚಿನ ದೂರ ಹೋಗೋದಕ್ಕೆ ಇಷ್ಟಪಡ್ತಿಲ್ಲ. ಆದ್ದರಿಂದ ತನ್ನ ವೈಯಕ್ತಿಕ ವಿಷಯಗಳನ್ನ ಅವನಿಗೆ ಹೇಳೋದಕ್ಕೆ ಇಷ್ಟಪಡಲ್ಲ. ಅವರಿಬ್ಬರು ಕಾರ್ನಲ್ಲಿದ್ದಾರೆ. ಎಷ್ಟೋ ದಿನಗಳ ನಂತರ ತನ್ನನ್ನು ಯಾರೋ ಮುಟ್ಟಿದ್ದಾರೆ. ಆ ಸ್ಪರ್ಶ ಬಹಳ ವಿಭಿನ್ನವಾಗಿ ಅನ್ನಿಸ್ತಿದೆ. ಇನ್ನೂ ಏನು ವರ್ಮನ್ ಜೊತೆ ಮಾಡಬೇಕೆಂಬ ಆ ಥರ. ಸುತ್ತಲೂ ಯಾರಿದ್ದಾರೆ ಇಲ್ಲ ಎಂಬುದು ಪಕ್ಕಕ್ಕಿಟ್ಟರೆ ಕಾರಿನೊಳಗೆ ಏನು ನಡೀತಿದೆ ಅಂತ ಹೊರಗೆ ಕಾಣದಂತೆ ಬ್ಲ್ಯಾಕ್ ಕವರ್ ಇಳಿಸ್ಬಿಡ್ತಾಳೆ.
ಹಾಗೆ ವರ್ಮನ್ ಕಡೆ ನೋಡ್ತಾ ಕಾರ್ ಸೀಟ್ನಲ್ಲಿ ವರ್ಮನ್ ಮೇಲೆ ಬರ್ತಾಳೆ. ಸೀಟ್ನಲ್ಲಿ ಕೂತಿದ್ದ ವರ್ಮನ್ ಮೇಲೆ ಈಗ ಸಖಿ ಅವನಿಗೆ ಎದುರಾಗಿ ಕೂತಿದ್ದಾಳೆ. ಅವನ ಕಣ್ಣುಗಳನ್ನೇ ನೋಡ್ತಿದ್ದಾಳೆ. ವರ್ಮಾಗಂತೂ ಹುಚ್ಚು ಹಿಡ್ದಂತ ಆಗ್ತಾ ಇದೆ. ತನ್ನ ಮೇಲಿರೋ ಸಖಿ ಸೊಂಟ ಹಿಡಿದು ಒಮ್ಮೆಲೆ ತನ್ನ ಶರೀರ ಗಟ್ಟಿಯಾಗಿ ಹಗ್ ಮಾಡ್ಕೊಂಡು ಕೂಡಲೇ ಅವಳ ತುಟಿಗಳನ್ನ ಸೇರ್ದ. ಕಾರ್ನಲ್ಲಿರೋ ಸಖಿ ಮತ್ತು ವರ್ಮಾ ವಿಷಯಕ್ಕೆ ಬಂದರೆ, ಸಖಿ ಒಬ್ಬ ವ್ಯಾಂಪರ್ ಆದ್ದರಿಂದ ವರ್ಮನಿಗಿಂತ ಅವಳಿಗೆ ಕೋರಿಕೆಗಳು 2 ಪಟ್ಟು ಹೆಚ್ಚಾಗಿರುತ್ತವೆ. ಆ ಸಮಯದಲ್ಲಿ ವರ್ಮ ಅವಳನ್ನ ಗಟ್ಟಿಯಾಗಿ ಹಿಡಿದು ಒಪ್ಕೊಳ್ತಾ ಮುತ್ತಿಡ್ತಿದ್ರೆ ಅವಳಿಗೆ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಕೂಡಲೇ ಅವಳು ಅವನನ್ನು ಸೇರೋದಕ್ಕೆ ಹಂಬಲಿಸ್ತಾಳೆ. ಹಾಗೆ ತನ್ನ ಮಡಲಲ್ಲಿರೋ ಸಖಿ ತನ್ನ ಫೀಲಿಂಗ್ಸ್ ತಡೆಯಲಾರದೆ ಕೂಡಲೇ ಚಿತ್ತೆಗಿತಾಳೆ. ನಮ್ಮವನಂತೂ ಫುಲ್ ಫಾರ್ಮ್ನಲ್ಲಿದ್ದಾನೆ, ಅವಳಷ್ಟು ಮಾಡಿದ ಮೇಲೆ ಸುಮ್ಮನಿರ್ತಾನಾ? ಬಹಳ ಆವೇಶವಾಗಿ ತನ್ನ ಕೆಲಸ ಶುರು ಮಾಡ್ದ. ವರ್ಮ ಮಾಡೋ ಕೆಲಸಕ್ಕೆ ಸಖಿಗೊಳಗಿನಿಂದ ತಿಳಿಯದ ಏನೋ ಫೀಲಿಂಗ್ ಅದು ಅವಳಿಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇನ್ನೂ ಬೇಕನ್ಸುತ್ತೆ. ಹಾಗೆ ಅವರು ಆ ಕಾರ್ನಲ್ಲಿ ಅವರ ಮೊದಲ ಶಾರೀರಿಕ ಮಿಲನವನ್ನು ನಡೆಸ್ತಾರೆ. ಬಹಳ ಅಂದರೆ ಬಹಳ ಆವೇಶದಲ್ಲಿದ್ದಾರೆ ಇಬ್ಬರು. ಕಾರ್ನಲ್ಲಿ ಎಲ್ಲವನ್ನು ಮುಗಿಸ್ಬಿಟ್ಟಿದ್ದಾರೆ. ಅಂದರೆ ಅವ್ರ ಫೀಲಿಂಗ್ಸ್ ಯಾವ ಮಟ್ಟಕ್ಕೆ ಹೋಗಿದೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಇವರ ಮಿಲನ ಇಷ್ಟು ಘೋರವಾಗಿದ್ದಾಗ ಅತ್ತ ಭೂಮಿಕಾ ಮತ್ತು ಜಾಸ್ಪರ್ ಒಬ್ರಿಗೊಬ್ಬರು ತುಂಬ ಹತ್ರ ಕೂತಿದ್ದಾರೆ. ಈಗೇನು ಮಾಡುವಷ್ಟು ಆಕಾಂಕ್ಷೆಗಳಂತೂ ಅವಳಿಗಿವೆ, ಆದರೆ ಅವಳನ್ನ ಮೋಸ ಮಾಡ್ತಿರೋ ಅಂತ ಅವನಿಗೆ ಅನಿಸ್ತು. ಆದ್ದರಿಂದ ಅದನ್ನು ಹೇಳಿದ ಮೇಲೆ ಭೂಮಿಕಾಳಿಗೆ ಹೀಗೆ ಅನಿಸುತ್ತೆ ಅಂತ ತಿಳಿದು ಆಮೇಲೆ ಅವರ ಮಧ್ಯೆ ಇರೋ ಪ್ರೀತಿಯನ್ನು ಪೂರ್ತಿಯಾಗಿ ತಿಳ್ಕೊಳ್ಬೇಕು ಅಂದ್ಕೊಳ್ತಾನೆ. ಅದಕ್ಕಾಗಿ ತನ್ನ ಬಗ್ಗೆ ನಿಜವನ್ನು ಅವಳಿಗೆ ಹೇಳ್ತಿರ್ತಾನೆ. ಹಾಗೆ ಅವಳ ಕಣ್ಣುಗಳನ್ನು ನೋಡ್ತಾ, ನಾನು ಒಬ್ಬ ವ್ಯಾಂಪರ್ ಅಂತ ಜಾಸ್ಪರ್. ಒಂದು ನಿಮಿಷ ಭೂಮಿಕಾಳಿಗೆ ಮೈಂಡ್ ಬ್ಲಾಕ್ ಆಗುತ್ತೆ. ಪೂರ್ತಿ ಶಾಕ್ನಲ್ಲಿರ್ತಾಳೆ. ಏನಂದೆ ಅಂತಾಳೆ. ನಾನು ಒಬ್ಬ ವ್ಯಾಂಪರ್ ಅಂತಾನೆ. ಹಾಗೆ ಭೂಮಿಕಾ ಮೌನವಾಗಿದ್ದು ಬಿಡ್ತಾಳೆ. ಯಾಕಂದ್ರೆ ಅವಳು ಯಾರನ್ನು ಇದುವರೆಗೆ ಹಿಡಿಬೇಕು ಅಂದ್ಕೊಂಡಿದ್ಲೋ, ಯಾರನ್ನಷ್ಟು ದ್ವೇಷಿಸ್ತಾಳೆ ಅಂತ ಕ್ರೂರ ವ್ಯಕ್ತಿ ಜಾಸ್ಪರ್ ಅಂತ ತಿಳಿದ್ರೆ ಅವಳ ಮನಸ್ಸು ಹೇಗಿರುತ್ತೆ ಅಂತ ನೀವೇ ಯೋಚಿಸಿ. ಕೂಡಲೇ ಜಾಸ್ಪರ್ ಅವಳ ಕೈಗಳನ್ನ ಹಿಡಿದು ತನ್ನ ಕತೆ ಹೇಳೋದಕ್ಕೆ ಶುರು ಮಾಡ್ತಾನೆ. ಅದು ದೇವರು ಮಾಡಿದ ಅನ್ಯಾಯವೋ ಅಥವಾ ನನಗೆ ಬರೆದ ಅಣೆಬರಹವೋ ತಿಳಿಯೋದು. ಆದರೆ ಚಿಕ್ಕ ವಯಸ್ಸಿನಲ್ಲೇ ಆಕ್ಸಿಡೆಂಟ್ನಲ್ಲಿ ಅಪ್ಪ ತೀರಿ ಹೋದರು. ನಾನು ಮತ್ತು ನನ್ನ ತಂಗಿ ಅನಾಥಾಶ್ರಮದಲ್ಲಿದ್ದವು. ತುಂಬ ಕಷ್ಟಪಟ್ಟವು. ಒಳ್ಳೆಯ ಜೀವನ ನಡೆಸ್ತಿದ್ದು ನಾವು ಒಮ್ಮೆಲೆ ಏನೂ ಇಲ್ಲದ ಅನಾಥರಾದವು. ಅಂದರೆ ಆ ನೋವು ಎಷ್ಟು ಘೋರವಾಗಿರುತ್ತೆ ಅಂತ ನನಗೆ ಮಾತ್ರ ಗೊತ್ತು. ತಂಗಿಗೆ 6 ವರ್ಷ, ನನಗಂತೂ ಈ ಲೋಕದಲ್ಲಿ ಅವಳು ಒಬ್ಬಳೇ ಇದ್ದದ್ದು. ಆದರೂ ಅಲ್ಲೂ ಕೂಡ ನಮ್ಮಿಬ್ಬರನ್ನ ಜೊತೆಯಾಗಿರೋದಕ್ಕೆ ಬಿಡ್ತಿರ್ಲಿಲ್ಲ. ದಿನವೂ ಬೈದಾಡ್ತಿದ್ರೆ ಅಮ್ಮ ಅಪ್ಪ ತಡೀತಿದ್ದ ರೀತಿ ಪ್ರತಿಕ್ಷಣ ನೆನಪಿಗೆ ಬರ್ತಿತ್ತು. ಅಮ್ಮ ಅಪ್ಪ ಬೇಕು ಅನ್ನಿಸ್ತಿತ್ತು, ಆದರೆ ಅವ್ರು ಮರಳಿ ಭಾರತ ಲೋಕಕ್ಕೆ ಹೋಗಿದ್ದಾರೆ ಅಂತ ಪ್ರತಿಕ್ಷಣ ನಾನೇ ನೆನಪಿಸ್ಕೊಳ್ತಿದ್ದೆ. ಹೀಗೆ ನಾವಿಬ್ಬರು ಎಷ್ಟು ಕಷ್ಟದಿಂದ ಅಲ್ಲಿ ಕಳೀತಿದ್ದಾಗ ದೇವರು ಕಳಿಸಿದಂತೆ ನಮಗಾಗ ಅಮೇರಿಕಾದಿಂದ ಬಂದ ದಂಪತಿಗಳು ನಮ್ಮನ್ನು ದತ್ತು ತೆಗೆದುಕೊಳ್ತೀವಿ ಅಂದರು. ಅದು ಕೂಡ ನನ್ನ ಮತ್ತು ನನ್ನ ತಂಗಿಯನ್ನು ಇಬ್ಬರೂ. ಯಾಕಂದರೆ ನಾವು ಸುಂದರವಾಗಿದ್ವು. ಅಷ್ಟೇ ಅಲ್ಲದೆ ಅವ್ರಿಗೆ ನಮ್ಮ ಹೋಲಿಕೆಗಳು ಕೂಡ ಇಷ್ಟ ಆದವು ಅಂದರು. ಮಮ್ಮನನ್ನು ಕರ್ಕೊಂಡು ಹೋಗೋದಕ್ಕೆ ಒಪ್ಪಿದ್ದಕ್ಕೆ ಬಹಳ ಸಂತೋಷವಾಯಿತು. ಯಾಕಂದರೆ ಅವರ ಅಮ್ಮ ಅಪ್ಪನಂತೆ ನೋಡಿಕೊಂಡ್ರು. ಜೀವನ ಬಹಳ ಚೆನ್ನಾಗಿತ್ತು. ಇಬ್ಬರು ಓದ್ತಿದ್ವು. ಅಮ್ಮ ಅಪ್ಪ ನಮ್ಮನ್ನು ಬಹಳ ಪ್ರೀತಿಯಿಂದ ನೋಡಿಕೊಂಡ್ರು. ಬಹಳ ಹಣ ಇತ್ತು. ಚಿಕ್ಕಂದಿನಲ್ಲಿ ಅಮ್ಮ ಅಪ್ಪನ ಕಿತ್ಕೊಂಡ್ರು. ಇಂತಹ ಒಳ್ಳೆಯ ಮನಸ್ಸಿನವರನ್ನ ದೇವರು ನಮಗೆ ಮತ್ತೆ ನೀಡಿದ್ದಾನೆ ಅಂತ ಬಹಳ ಸಂತೋಷಪಟ್ಟವು. ನನಗಾಗ 18 ವರ್ಷ. ಆ ದಿನ ನಡೆದ ಘಟನೆ ನನ್ನ ಜೀವನವನ್ನೇ ಬದಲಿಸಿದೆ ಅಂತ ನಾನು ಅಂದ್ಕೊಂಡಿರಲೇ ಇಲ್ಲ. ನಾನು ಫಾರೆಸ್ಟ್ ಆಫೀಸರ್ ಆಗಿದ್ದರು. ಅಮ್ಮ ಅಪ್ಪ ನನ್ನ ತಂಗಿ ಕಾಡಿನಲ್ಲಿ ಒಂದು ಮನೆಯಲ್ಲಿದ್ದವು. ನಾನು ಕಾಲೇಜ್ಗೆ, ತಂಗಿ ಸ್ಕೂಲ್ಗೆ ಬೆಳಗ್ಗೆ ಹೋಗಿ ಸಂಜೆ ಬರ್ತಿದ್ವು. ಅಮ್ಮ ಒಬ್ಬಳೇ ಮನೆಯಲ್ಲಿರ್ತಿದ್ಲು. ಅಪ್ಪ ತನ್ನ ಕೆಲಸದಲ್ಲಿ ಇರ್ತಿದ್ರು. ಆ ದಿನ ಹಾಲಿಡೇ ಇದ್ದಿದ್ದರಿಂದ ಅಮ್ಮ ಮತ್ತು ತಂಗಿ ಮನೆಯಲ್ಲಿದ್ದರು. ನಾನು ಹಾಗೆ ಸಿಟಿಗೆ ಹೋಗಿ ಬರೋಣ ಅಂತ ಫ್ರೆಂಡ್ಸ್ ಜೊತೆ ಹೋಗಿದ್ದೆ. ಆದರೆ ನಾನು ಮರಳಿ ಬರೋ ಅಷ್ಟರಲ್ಲಿ ಮನೆ ಪೂರ್ತಿ ಘೋರವಾಗಿತ್ತು. ಅದನ್ನು ಕಣ್ಣಾರೆ ನೋಡಿದೆ. ನಾನು ನಿಜಕ್ಕೂ ತಡ್ಕೊಳ್ಳಲಾಗಲಿಲ್ಲ. ಅಮ್ಮ ಅಪ್ಪ ರಕ್ತದಲ್ಲಿ ಮುಳುಗಿದ್ದಾರೆ. ಅವರಿಗೆ ಉಸಿರಾಡೋದಕ್ಕೂ ಕೂಡ ಆಗ್ತಿರಲಿಲ್ಲ. ಅಮ್ಮ ಪೂರ್ತಿ ತೀರಿ ಹೋಗಿದ್ಲು. ಅಪ್ಪ ಕೊನೆಯ ಉಸಿರಿನಲ್ಲಿದ್ದರು. ತಂಗಿ ಕಾಣಿಸ್ತಿಲ್ಲ. ಅಪ್ಪ ಆತ ಕಡೆ ಕೈ ತೋರಿಸಿ ಅವಳು ಹೋದ್ಲು. ಅವಳ ಹಿಂದೆ ಹೋಗು ಅಂದರು. ಈಗ ನಾನೇನು ಮಾಡಬೇಕು? ಅಮ್ಮ ಅಪ್ಪನನ್ನು ಇಂಥ ಪರಿಸ್ಥಿತಿಯಲ್ಲಿ ಬಿಟ್ಟು ಹೋಗಬೇಕಾ ಅಥವಾ ಪ್ರಾಣ ಹಿಡ್ಕೊಂಡು ಓಡಿ ಹೋಗಿರೋ ತಂಗಿ ಹಿಂದೆ ಹೋಗಬೇಕಾ? ನಿಜಕ್ಕೂ ಇದಕ್ಕೆ ಕಾರಣ ಏನು ಅಂತ ನಂಗೆ ಅರ್ಥ ಆಗಲಿಲ್ಲ. ಏನು ಮಾಡಬೇಕಂತ ತಿಳಿಲಿಲ್ಲ. ಕೈಗಳು ನಡುಗ್ತಿವೆ. ಅವರ ಪರಿಸ್ಥಿತಿ ನೋಡ್ತಾ ಇದ್ದರೆ ಬೆನ್ನು ಮೂಳೆಯಲ್ಲಿ ನಡುಕ ಹುಟ್ಟುವಷ್ಟು ಭಯ. ಆದರೂ ಒಂದು ನಿಮಿಷ ಕೂಡ ತಡ ಮಾಡದೆ ಬಹಳ ಕಷ್ಟದಿಂದ ಅವ್ರನ್ನ ಬಿಟ್ಟು ಹೋಗಲಾಗದೆ ಕನಿಷ್ಠ ತಂಗಿ ಏನಾದರೂ ಉಳಿಸ್ಕೊಳ್ಳೋಣ ಎಂಬ ಉದ್ದೇಶದಿಂದ ವೇಗವಾಗಿ ಓಡ್ತಾ ಅಪ್ಪ ತೋರಿಸಿದ ಕಡೆ ಹೋದೆ. ಆದರೆ ಲಾಭ ಆಗಲಿಲ್ಲ. ಅವಳೆಲ್ಲಿಯೂ ಕಾಣಿಸ್ಲಿಲ್ಲ. ಎಷ್ಟು ಹುಡುಕಿದ್ರೂ ಕಾಣಿಸ್ಲಿಲ್ಲ. ಜೋರಾಗಿ ಸಖಿ ಅಂತ ಕಿರ್ಚಿದ್ಲೇ ಇದ್ದೆ. ಆದರೆ ಅವಳೆಲ್ಲಿಯೂ ಕಾಣಿಸ್ಲಿಲ್ಲ. ಎಷ್ಟೋ ಹೊತ್ತಿನ ನಂತರ ಸಣ್ಣದಾಗಳು ಕೇಳಿಸ್ತು. ಸುತ್ತಿ ಸುಸ್ತಾಗಿದ್ದ ನಾನು ಜೋರಾಗಿ ಉಸಿರಾಡ್ತಿದ್ದೆ. ಅವಳು ಕೇಳಿಸಿದ ತಕ್ಷಣ ಅತ್ತ ಓಡಿದ್ರೆ ತಂಗಿ ಕುತ್ತಿಗೆ ಪೂರ್ತಿ ರಕ್ತ ಸುರಿತ ಘೋರ ಸ್ಥಿತಿಯಲ್ಲಿ ಬಿದ್ದಿದ್ದಾಳೆ. ನಾನು ತಡ್ಕೊಳ್ಳಲಾಗಲಿಲ್ಲ. ಓಡಿ ಹೋಗಿ ಅವಳನ್ನ ಹಿಡ್ಕೊಂಡು, ಏನಾಯಿತು, ಯಾಕೆ ನೀವೆಲ್ಲ ಇಂಥ ಪರಿಸ್ಥಿತಿಯಲ್ಲಿದ್ದೀರಿ ಅಂತ ಕೇಳುತ್ತಲೇ ಇದ್ದೆ. ಅವಳು ಮಾತಾಡೋ ಸ್ಥಿತಿಯಲ್ಲಿರಲಿಲ್ಲ. ಕೇವಲ ನನ್ನ ನೋಡ್ತಿದ್ಲು. ಅವಳನ್ನ ಎಪ್ಸಲು ಬಹಳ ಪ್ರಯತ್ನಿಸಿದೆ, ಆದರೆ ಅವಳು ಹೇಳಲಿಲ್ಲ. ಮನಸ್ಸಿನ ನೋವು ಎಷ್ಟು ಘೋರವಾಗಿತ್ತಂದರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಚಿಕ್ಕಂದಿನಲ್ಲಿ ಅಮ್ಮ ಅಪ್ಪನನ್ನು ಕಳ್ಕೊಳ್ಳೋದಕ್ಕಿಂತ ಈ ಕಣ್ಣು ಮುಂದೆ ಇವರು ಪ್ರಾಣ ಬಿಡ್ತಿರೋದನ್ನು ನೋಡ್ತಾ ಅದಕ್ಕೆ ಕಾರಣ ಏನು ಅಂತ ಕೂಡ ತಿಳಿಯದೆ ನಾನು
ಅಸಹಾಯಕನಾಗಿ ಕಿರ್ಚ್ತಾ ನನ್ನ ಕೈಯಲ್ಲಿ ಪ್ರಾಣ ಬಿಡ್ತಿರೋ ನನ್ನ ತಂಗಿಯನ್ನು ನೋಡ್ತಾ ಎಷ್ಟು ಹತ್ತಿದ್ದೀನೋ ನಂಗೆ ತಿಳಿಯೋದು. ಆದರೆ ಅದೇ ಸಮಯದಲ್ಲಿ ನನ್ನ ತಲೆ ಮೇಲೆ ಯಾರೋ ಹೊಡೆದಂತ ನನಗನ್ನಿಸ್ತು. ಆ ನೋವು ಭರಿಸಲಾಗದೆ ತಲೆ ಮೇಲೆ ಕೈ ಇಟ್ಕೊಂಡು ಯಾರು ಹೊಡೆದ್ರು ಅಂತ ಹಿಂದೆ ತಿರುಗಿ ನೋಡಿದ್ರೆ ಆದರೆ ನನಗೆ ಯಾರೂ ಕಾಣಿಸ್ಲಿಲ್ಲ. ಆ ಏಟಿಗೆ ನನ್ನ ತಲೆ ಪೂರ್ತಿ ದಿಮ್ಮಿ ಹಿಡಿದು ಎಲ್ಲವೂ ಮಸುಕ ಕಾಣಿಸೋದಕ್ಕೆ ಶುರುವಾಗಿತ್ತು. ಆದರೂ ತಂಗಿ ಕೈ ಹಿಡಿದಿದ್ದೆ, ಕಣ್ಣು ಮುಚ್ಚಿ ಹೋಗ್ತಿದೆ. ಯಾರೋ ಗಟ್ಟಿಯಾಗಿ ಮತ್ತೆ ಹೊಡೆದಂತ ಅನ್ನಿಸ್ತು. ಆದರೆ ತಿರುಗಿ ನೋಡೋ ಸ್ಥಿತಿಯಲ್ಲಿ ನಾನಿರಲಿಲ್ಲ. ಆಮೇಲೆ ಏನಾಯಿತು ಅಂತ ನಂಗೆ ತಿಳಿಯೋದು. ತಲೆಗೆ ಬಲವಾಗಿ ಹೊಡೆದಿದ್ದಕ್ಕೆ ಏನಾಯಿತು ಅಂತ ಅರ್ಥ ಆಗಲಿಲ್ಲ. ನನ್ನನ್ನು ಯಾರು ಹೊಡೆದ್ರು, ಹೇಗೆ ಹೊಡೆದ್ರು ಅದೆಲ್ಲ ನಂಗೆ ನೆನಪಿಲ್ಲ. ಆದರೆ ನಾನು ಮಾತ್ರ ಸತ್ತು ಹೋಗಿದ್ದೆ. ಅದು ಕೂಡ ನನಗೆ ಕಣ್ತಿರದ ನಂತರವೇ ಅರ್ಥ ಆಯಿತು. ಅವನ ಬಗ್ಗೆ ಹೇಳೋದಕ್ಕೆ ಶುರು ಮಾಡಿದ ಮೇಲೆ ಭೂಮಿಕಾ ವ್ಯಾಂಪರ್ ಮೇಲಿದ್ದು ಕೋಪವನ್ನು ಮರೆತಳು. ಅವನು ಎಷ್ಟೋ ನೋವನ್ನು ಅನುಭವಿಸ್ತಾನೆ ಎಂಬುದು ಮಾತ್ರ ಅವಳಿಗೆ ನೆನಪಾಯಿತು. ಅವನು ಹೇಳ್ತಿದ್ರೆ ಅವಳು ಅತ್ಲೂ ಕೂಡ. ಭೂಮಿಕಾ, ಏನು ಸತ್ತು ಹೋಗಿ ಮತ್ತೆ ಕಣ್ತಿರ್ದ್ಯಾ? ಆದರೆ ಹೇಗೆ? ಜಾಸ್ಪರ್, ನಿಜ ಹೇಳಬೇಕಂದ್ರೆ ವ್ಯಾಂಪರ್ಸ್ನಲ್ಲಿ 2 ವಿಧಗಳಿರುತ್ತವೆ. ಒಂದು ವೇಳೆ ವ್ಯಾಂಪರ್ಸ್ 2 ಕೆಟ್ಟ ವ್ಯಾಂಪರ್ಸ್. ಒಳ್ಳೆಯವರು ಯಾವತ್ತೂ ಹೊಸದಾಗಿ ವ್ಯಾಂಪರ್ಸ್ಗಳನ್ನ ಸೃಷ್ಟಿಸೋದಿಲ್ಲ. ಬಹಳ ಕಠಿಣ ಪರಿಸ್ಥಿತಿಗಳಲ್ಲಿ ಮಾತ್ರ ಸೃಷ್ಟಿಸ್ತಾರೆ. ಅದು ಕೂಡ ಬಹಳ ಕಡಿಮೆ ಜನರನ್ನು. ಆದರೆ ಎಷ್ಟೋ ಮಹಿಮೆಗಳಿರೋ ಒಳ್ಳೆ ವ್ಯಾಂಪರ್ ಕೇವಲ 1000 ವರ್ಷಕ್ಕೊಬ್ಬನು ಇರ್ತಾನೆ. ಅದು ಕೂಡ ಕೆಟ್ಟವರನ್ನು ಅಂತ್ಯ ಮಾಡುವವರೆಗೂ ಮಾತ್ರ. ಕೆಟ್ಟ ವ್ಯಾಂಪರ್ ಒಬ್ಬನು ಇಲ್ದಿದ್ದಾಗ ಒಳ್ಳೆ ವ್ಯಾಂಪರ್ ಕೂಡ ಇರೋದಿಲ್ಲ. ತನ್ನಷ್ಟಕ್ಕೆ ತಾನೇ ಭಸ್ಮವಾಗಿ ಹೋಗ್ತಾನೆ. ಆದರೆ ಕೆಟ್ಟ ವ್ಯಾಂಪರ್ಸ್ ಹಾಗಿಲ್ಲ. ಅವರು ಎಷ್ಟೋ ಜನರನ್ನು ಸೃಷ್ಟಿಸ್ತಲೇ ಇರ್ತಾರೆ. ಯಾಕಂದರೆ ಅವರಿಗಾಗಿ ಒಂದು ಸೈನ್ಯವನ್ನು ಮಾಡಿಕೊಳ್ತಾರೆ. ಅವರು ಈ ಲೋಕವನ್ನು ಆಳಬೇಕು ಅಂದ್ಕೊಳ್ತಾರೆ. ಅಷ್ಟು ಬಲ ಅವ್ರಿಗೆ ಬೇಕು. ಅಂದರೆ ಅವರಂತೆ ಇರೋ ಎಷ್ಟು ಜನರು ಅವ್ರಿಗೆ ಸಹಾಯ ಬೇಕು. ಅದಕ್ಕಾಗಿ ಅವರು ಸೃಷ್ಟಿಸ್ತಾರೆ. ಅವರಿಂದ ಜನರಿಗೆ ಬಹಳ ಅಪಾಯ. ಯಾಕಂದರೆ ಜನರನ್ನು ಹೊಡೆದು ಕೊಂದು ಅವರ ರಕ್ತ ಕುಡಿತಿರ್ತಾರೆ. ಆದರೆ ಆ 1000 ವರ್ಷಕ್ಕೊಮ್ಮೆ ಇರೋ ಮಹಿಮೆ ಉಳ್ಳ ವ್ಯಾಂಪರ್ ನಾನೇ. ಯಾವಾಗ ನಾನು ಕೆಟ್ಟವರನ್ನು ಅಂತ್ಯ ಮಾಡ್ತೀನೋ ಆಗ ಪೂರ್ತಿಯಾಗಿ ಕಾಣದಂತೆ ಭಸ್ಮವಾಗಿ ಹೋಗ್ತೇನೆ. ನೀನು ಈಗ ಕೇಳಿದೆಯಲ್ಲ, ಸಾಯೋದು ಏನು ಮತ್ತೆ ಬದುಕೋದೇನು ಅಂತ. ನಾನು ಕಣ್ಣು ತೆರೆದು ನೋಡುವಷ್ಟರಲ್ಲಿ ನನ್ನ ಮುಂದೆ ಒಳ್ಳೆ ವ್ಯಾಂಪರ್ ಆಗಿದ್ದ ವ್ಯಕ್ತಿ ನನ್ನನ್ನು ಕಾಪಾಡಿದ್ದ. ನಾನು ಚೇತರಿಸ್ಕೊಳ್ಳಲು 15 ದಿನ ಹಿಡಿತು ಅಂತೆ. ಅವನು ನನಗೆ ಹೇಳಿದ್ದು ಅದು ದೇವರು ಬರೆದ ಹಣೆ ಬರಹ ಅಂತ. 1000 ವರ್ಷ ನಾನು ಹೀಗೆ ಕೆಲಸ ಮಾಡುತ್ತಲೇ ಇರಬೇಕು. ಅವರ ಸಮಯ ಮುಗಿದು ಹೋಗಿತ್ತು. ಅವರು ಈ ಲೋಕ ಬಿಟ್ಟು ಹೋಗೋ ಸಮಯ ಬಂದಿದ್ದರಿಂದ ಅವರ ಸ್ಥಾನದಲ್ಲಿ ನನ್ನನ್ನು ಸಿದ್ಧಪಡಿಸಿದ್ರು. ಆದರೆ ನನಗದೆಲ್ಲ ಇಷ್ಟ ಇರಲಿಲ್ಲ. ದೇವರು ಬರೆದ ಹಣೆ ಬರಹವಾಗಿದ್ದರೆ ನನ್ನ ಕುಟುಂಬವನ್ನು ನನ್ನಿಂದ ಯಾಕೆ ದೂರ ಮಾಡಬೇಕು? ಮೊದಲು ಇದು ಕುಟುಂಬ, ನನ್ನನ್ನು ಹೆತ್ತು ಕುಟುಂಬ ಎಲ್ಲವೂ ನಂಗೆ ದೂರ ಆಯಿತು ಅಂತ ಬಹಳವಾಗಿ ಅವರ ಜೊತೆ ಜಗಳ ಆಡಿದೆ. ಆದರೆ ಲಾಭಗಳಿಲ್ಲ. ಮೊದಲು ನಿನ್ನನ್ನು ಹೆತ್ತ ತಂದೆ ತಾಯಿ ದೇವರಿಗೆ ಬರೆದ ಹಣೆ ಬರಹದಿಂದ ಸತ್ತರೆ ಈಗಿನ ಪೋಷಕರು ನೀನು ಮುಂದೆ ವ್ಯಾಂಪರ್ ಆಗಲಿದ್ಯಾ ಅಂತ ತಿಳಿದು ಕೆಟ್ಟ ವ್ಯಾಂಪರ್ಸ್ ಕೊಂದರು ಅಂತ ಅವರು ಹೇಳಿದರು. ಒಮ್ಮೆಲೆ ಶಾಕ್ ಆಯಿತು. ಏನು ಮಾತಾಡಬೇಕಂತ ಅರ್ಥ ಆಗಲಿಲ್ಲ. ನಮ್ಮ ಅಮ್ಮ ಅಪ್ಪನನ್ನು ಕೊಂದವರನ್ನು ಹುಡುಕಿ ಕೊಲ್ಲೋದಕ್ಕಾದರೂ ನಾನು ಈಗ ಒಳ್ಳೆ ವ್ಯಾಂಪರ್ ಆಗಿ ಬದಲಾಗಬೇಕಂದ್ಕೊಂಡೆ. ಆಗ ಅವರು, ಕೇವಲ ನಿನ್ನ ಪೋಷಕರಿಗಾಗಿ ನೀನು ಹಾಗೆ ಅಂದ್ಕೊಂಡ್ರೆ ಸಾಲದು. ಅವರು ಎಷ್ಟೋ ಮಕ್ಕಳಿಂದ ಪೋಷಕರನ್ನು ದೂರ ಮಾಡಿದ್ದಾರೆ. ಎಷ್ಟೋ ಪೋಷಕರಿಗೆ ಅವರ ಮಕ್ಕಳನ್ನು ದೂರ ಮಾಡಿದ್ದಾರೆ. ಅವರಿಂತಹ ಘೋರ ಕೃತ್ಯಗಳನ್ನ ಮಾಡಬಾರ್ದು ಎಂದರೆ ಅವರನ್ನು ಅಂತ್ಯ ಮಾಡಬೇಕು. ಅದು ನಿನ್ನ ಕೈಲಿದೆ ಅಂತ ಹೇಳಿ ನನಗೆ ಧೈರ್ಯ ನೀಡಿದ್ರು. ಆಮೇಲೆ ಒಂದು ವ್ಯಾಂಪರ್ ಆಗಿ ಹೇಗೆ ಇರಬೇಕು ಅಂತ ಪೂರ್ತಿಯಾಗಿ ನನಗೆ ಕಲಿಸ್ಕೊಟ್ರು. ಏನು ಮಾಡಬೇಕು, ಹೇಗೆ ಮಾಡಬೇಕು, ನಿಜಕ್ಕೂ ಒಂದು ವ್ಯಾಂಪರ್ ಆಗಿ ಇರಬೇಕಾದ ಎಲ್ಲ ನಿಯಮಗಳೇನು ಎಂಬ ಎಲ್ಲವನ್ನು ಅವರು ನನಗೆ ಕಲಿಸಿದ್ರು. ಆಮೇಲೆ ನಾನು ಪೂರ್ತಿಯಾಗಿ ಚೇತರಿಸ್ಕೊಂಡು ಒಂದು ನಿಜವಾದ ವ್ಯಾಂಪರ್ ಆಗಿ ಬದಲಾಗಲು ನನಗೆ ಬಹಳ ಕಾಲವೇ ಹಿಡಿತು. ಆದರೆ ಆಮೇಲೆ ನಮ್ಮ ಅಮ್ಮ ಅಪ್ಪರನ್ನು ಕೊಂದವರನ್ನು ಅಂತ್ಯ ಮಾಡಿಬಿಟ್ಟೆ. ಅವರನ್ನು ಅಂತ್ಯವೇನೋ ಮಾಡಿದೆ. ಆದರೆ ಮರಳಿ ನಮ್ಮ ಅಮ್ಮ ಅಪ್ಪನನ್ನು ಕರೆತರೋದಕ್ಕೆ ಸಾಧ್ಯವಿಲ್ವಲ್ಲ. ಅದಕ್ಕಾಗಿ ಅಂಥದ್ದು ಯಾವ ಕುಟುಂಬದಲ್ಲೂ ನಡೀಬಾರದು ಅಂತ ಬಹಳಷ್ಟು ಆ ಕೆಟ್ಟ ವ್ಯಾಂಪರ್ಸ್ಗಳನ್ನ ಅಂತ್ಯ ಮಾಡತ್ಲೇ ಬಂದಿದ್ದೀನಿ. ನಾನು ಎಷ್ಟೇ ಅಂತ್ಯ ಮಾಡ್ತಿದ್ರು ಅವರು ಹೊಸದಾಗಿ ಕೆಟ್ಟ ವ್ಯಾಂಪರ್ಸ್ಗಳನ್ನ ಹುಟ್ಟಿಸ್ಲೇ ಇದ್ದಾರೆ. ನಿಜಕ್ಕೂ ಅವರೆಲ್ಲರಿಗೂ ಹೆಡ್ ಆಗಿರೋ ಒಬ್ಬನನ್ನು ಕೊಂದರೆ ಸಾಕು, ಎಲ್ಲರೂ ಅಂತ್ಯವಾಗ್ತಾರೆ ಅಂತ ಜಾಸ್ಪರ್ ಹೇಳ್ತಿದ್ದಾನೆ. ಒಮ್ಮೆಲೆ ಭೂಮಿಕಾ ಮಾತಾಡ್ತಿದ್ದ ಜಾಸ್ಪರ್ ಬಾಯಿ ಮೇಲೆ ತನ್ನ ಕೈಯಿಟ್ಟು ಅಡ್ಡಿಪಡಿಸ್ತಾಳೆ. ಆ ಕೈಯನ್ನು ಹಿಡಿದು ತೆಗೆಯುತ್ತಾ, ಏನಾಯಿತು ಅಂತಾರೆ. ಅವ್ರನ್ನ ಪೂರ್ತಿಯಾಗಿ ಅಂತ್ಯ ಮಾಡಿದ್ರೆ ನೀನು ಮಾಯವಾಗಿ ಹೋಗ್ತೀನಿ ಅಂತ ಹೇಳಿದ್ಯಲ್ಲ ಅಂತ ಕಣ್ಣಲ್ಲಿ ನೀರು ತರ್ತಾಳೆ. ಜಾಸ್ಪರ್ ಭೂಮಿಕಾಳ ಮುಖ ಹಿಡಿದವಳು ಕಣ್ಣೀರು ಒರೆಸ್ತಾ, ಆಗ ನನ್ನ ಗುರುವಾದವ್ರು ಏನು ಹೇಳಿದ್ರು ನಿನಗೆ ಅದನ್ನೇ ಹೇಳಿದ್ದೀನಿ. ನಿನಗೆ ಸೇರಿದ ಒಬ್ಬರು ದೂರವಾಗ್ತಾರೆ ಅಂದರೆ ಎಷ್ಟು ನೋವು ಪಡ್ತಿದ್ಯಾ? ಈ ಪ್ರಪಂಚದಲ್ಲಿ ಎಷ್ಟೋ ಜನರನ್ನ ದೂರ ಮಾಡ್ತಿರೋರನ್ನ ಏನು ಮಾಡಬೇಕು ಅಂತಾನೆ. ಆ ಮಾತಿಗೆ ಭೂಮಿಕಾ ಎದುರು ಮಾತಾಡೋದಕ್ಕೆ ಸಾಧ್ಯವಾಗದೆ ತಲೆ ತಗ್ಸಿ ಕಣ್ಣೀರಾಗ್ತಾಳೆ. ಕೂಡಲೇ ಜಾಸ್ಪರನ್ನ ಹಗ್ ಮಾಡ್ಕೊಳ್ತಾನೆ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.